ಬನ್ನಿ ಇಂದು ನಾವು ತಿಳಿಯೋಣ ಮಧುಮೇಹ ಅಂದರೆ ಡಯಾಬಿಟಿಸ್ ಅಂತಹ ಸಮಸ್ಯೆಗಳಿಂದ ಮುಕ್ತವಾಗುವುದರ ಬಗ್ಗೆ. ಮೊದಲಿಗೆ ರಾತ್ರಿ 1 ಲೋಟ ನೀರಿಗೆ 1 ಚಮಚ ಮೆಂತೆ ಕಾಳುಗಳನ್ನು ಹಾಕಿ ನೆನೆಯಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಸಂಪೂರ್ಣವಾಗಿ 1 ಲೋಟ ನೀರನ್ನು ಕುಡಿದು ಅದರಲ್ಲಿ ಉಳಿದಿರ್ತಕ್ಕಂಥ ಮೆಂತೆ ಕಾಳುಗಳನ್ನು ಜಗಿದು ತಿನ್ನುವುದರಿಂದ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತೆ. ಮತ್ತು ಹಾಗಲಕಾಯಿ, ಸೌತೆಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಪ್ರತಿನಿತ್ಯ ಸೇವಿಸುವುದರಿಂದ ಮಧುಮೇಹದಂಥ ಸಮಸ್ಯೆಗಳಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿದೆ. ಮತ್ತು ಪ್ಯಾಂಕ್ರಿಯಾಸ್ನ ಆಕ್ಟಿವೇಟ್ ಮಾಡುವಂಥ ಆಸನಗಳನ್ನು ಮಾಡುವುದರಿಂದ ಅತಿ ಹೆಚ್ಚು ಲಾಭದಾಯಕವಾಗಿದೆ. ಬನ್ನಿ ಮೊದಲನೇ ಅಭ್ಯಾಸ ಮಂಡೂಕಾಸನದ ಮೊದಲನೇ ಭಾಗ. 2 ಹೆಬ್ಬೆರಳುಗಳನ್ನು ಸಂಪೂರ್ಣವಾಗಿ ಒಳಹಾಕಿ ಮುಷ್ಟಿ ಮಾಡಿ ಪ್ಯಾಂಕ್ರಿಯಾಸ್ ಇರುವಂಥ ಸ್ಥಳದಲ್ಲಿ ಇಟ್ಕೊಂಡು ಚೆನ್ನಾಗಿ ಒತ್ತಿ ಉಸಿರನ್ನ ಹೊರಹಾಕಿ ಮುಂದೆ ಬಾಗಿ. ಮುಂದೆ ನೋಡಿ, ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತಿದ್ದು ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಈ ಅಭ್ಯಾಸವನ್ನು 3 ಬಾರಿ, 6 ಬಾರಿ, 9 ಬಾರಿ ಮಾಡುವುದರಿಂದ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಮತ್ತು ಮಂಡೂಕಾಸನದ 2ನೇ ಭಾಗವನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಹೊಟ್ಟೆಯ ಮೇಲೆ ಎಡಗೈ ಮತ್ತು ಅದರ ಮೇಲೆ ಬಲಗೈಯನ್ನಿಟ್ಟು ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಸಂಪೂರ್ಣ ಹೊಟ್ಟೆಯ ಭಾಗವನ್ನು ಒಳಗೊತ್ತಿ ಉಸಿರನ್ನ ಹೊರಹಾಕುತ್ತಾ ಮುಂದೆ ಬಾಗಿ. ಮುಂದೆ ನೋಡಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಈ ಅಭ್ಯಾಸವನ್ನು 3 ಬಾರಿ, 6 ಬಾರಿ, 9 ಬಾರಿ ಮಾಡುವುದರಿಂದ ಅತಿ ಹೆಚ್ಚು ಲಾಭದಾಯಕವಾಗುತ್ತೆ. ಬನ್ನಿ 3ನೇ ಅಭ್ಯಾಸ ವಕ್ರಾಸನ. ವಕ್ರಾಸನವನ್ನು ಮಾಡುವ ವಿಧಾನ: ಬಲಗಾಲನ್ನು ಮಡಚಿ ಎಡಗೈಯಿಂದ ಹೊಟ್ಟೆಯ ಒಳಗೆ ಹಾಕಿ ನಿಧಾನವಾಗಿ ಹೊರತಂದು ಎಡಗಾಲನ್ನು ಹಿಡಿಯುವ ಪ್ರಯತ್ನ ಮಾಡಿ. ಬನ್ನಿ ಹಿಂದಕ್ಕೆ ನೋಡಿ, ಬಿಡಿ, ನಿಧಾನವಾಗಿ ಕೈಗಳನ್ನು ಬಿಡಿಸಿಕೊಳ್ಳಿ. ಈಗ ಎಡಗಾಲನ್ನು ಮಡಚಿ ಬಲಗೈಯಿಂದ ಬಲಗಾಲನ್ನ ಹಿಡಿಯುವ ಪ್ರಯತ್ನ ಮಾಡಿ. ಹಿಂದಕ್ಕೆ ನೋಡಿ, ಬಿಡಿ, ನಿಧಾನವಾಗಿ. ಈ ಅಭ್ಯಾಸವನ್ನು ಸಹ 3 ಬಾರಿ, 6 ಬಾರಿ, 9 ಬಾರಿ ಮಾಡುವುದರಿಂದ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಮತ್ತು ಪತಂಜಲಿ ಚಿಕಿತ್ಸಾಲಯದಲ್ಲಿ ಈ ರೀತಿ ಮಧುನಾಶಿನಿ ವಟಿ ಮತ್ತು ಮಧುಗ್ರಿತ್ ಈ ರೀತಿಯ ಟ್ಯಾಬ್ಲೆಟ್ಗಳು ದೊರೆಯುತ್ತವೆ. ಇವುಗಳನ್ನು ಅಲ್ಲಿನ ವೈದ್ಯರ ಸಲಹೆ ಮೇರೆಗೆ ಉಪಯೋಗಿಸಬೇಕು, ಹಾಗೆಯೇ ಉಪಯೋಗಿಸಬಾರದು. ಈ ರೀತಿಯಾಗಿ ಟ್ಯಾಬ್ಲೆಟ್ಗಳು ಸಿಗುತ್ತವೆ. ಮಧುನಾಶಿನಿ ವಟಿ ಮತ್ತು ಮಧುಗ್ರಿತ್ ಈ ಟ್ಯಾಬ್ಲೆಟ್ಗಳನ್ನು ಅಲ್ಲಿನ ವೈದ್ಯರ ಸಲಹೆ ಮೇರೆಗೆ ಉಪಯೋಗಿಸಬೇಕು, ಹಾಗೆಯೇ ಉಪಯೋಗಿಸಬಾರದು.